ಅದನ್ನ ಅಲ್ಲಿಗೆ ಬಿಟ್ಬಿಡೋಣ. ಮತ್ತೊಬ್ಬ ಕಂಟೆಸ್ಟೆಂಟ್ ಇಂಪಾರ್ಟೆಂಟ್ ಉಗ್ರಂ ಮಂಜು ಅವ್ರ ಬಗ್ಗೆ ಮಾತಾಡೋದಾದ್ರೆ, ಉಗ್ರಂ ಮಂಜು ಅವರು ತುಂಬಾ ಅಗ್ರೆಸಿವ್ ಆಗಿ ಆಡ್ಕೊಂಬಂದ್ರು. ಎಲ್ಲಿ ತಗ್ಗಬೇಕು ಅಲ್ಲಿ ತೆಗೆದ್ರು, ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ಮಾಡಿದ್ರು. ಕ್ಯಾಪ್ಟನ್ಸಿನ ಕೂಡ ತುಂಬ ಸಮರ್ಪಕವಾಗಿ ನಿಭಾಯಿಸಿದ್ರು. ಹಾಗಾಗಿಯೇ ಅವರು ಫಿನಾಲೆವರೆಗೂ ಉಳ್ಕೊಂಬಂದಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಅವರು ಒಂದೊಳ್ಳೆ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಹಾಗಾಗಿ ಸುದೀಪ್ ಸರ್ಗೂ ತುಂಬ ಆಪ್ತರು ಅಂತ ಹೇಳ್ಬಿಟ್ಟು ಅವರು ಪ್ರೀವಿಯಸ್ ಬರ್ಡೇ ಸೆಲೆಬ್ರೇಷನ್ ಮಾಡಿರೋ ಫೋಟೋ ವೀಡಿಯೋಸ್ನೆಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ವೈರಲ್ ಮಾಡ್ತಾಯಿದ್ರು. ನನಗೆ ಮಂಜುವರ ಆಟದ ವೈಖರಿ ತುಂಬ ಇಷ್ಟ ಆಗಿದೆ. ಒಳ್ಳೆಯದಾಗಲಿ ಅವ್ರಿಗೂ. ಫಿನಾಲೆಗೆ ಬಂದಿದ್ದಾರೆ ಅಂದರೆ ಅವರಲ್ಲಿ ಆ ಒಂದು ವ್ಯಕ್ತಿತ್ವ, ಅವರು ನನಗೆ ಅಂದರೆ ಆಟದ ವೈಖರಿಲಿ ಅದನ್ನು ಹುಡುಕೋ ರೀತಿ ಎಲ್ಲ ಚೆನ್ನಾಗಿದೆ. ನಂಗೆ ಇಷ್ಟ ಅದರ ಶೇಡ್ಸ್, ಆ್ಯಂಗಲ್ ಚೆನ್ನಾಗಿದೆ. ಅವ್ರಿಗೆ ಒಳ್ಳೆಯದಾಗಲಿ ಮಂಜು ಅವ್ರಿಗೆ. ಆ್ಯಂಡ್ ಒಳ್ಳೆ ಪ್ರತಿಭಾವಂತ ಕಲಾವಿದ. ನಾನು ಅವ್ರನ್ನ ಸಿನಿಮಾಗಳು ಬಹಳ ಕಾಲದಲ್ಲಿ ನೋಡಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ಗೆ ಅವ್ರು ಸೂಟ್ ಆಗ್ತಾರೆ ಒಬ್ಬ ವಿಲನ್ನಾಗಿ ಬಂದವರು ಅಂತ ಯೋಚನೆ ಮಾಡ್ತಾಯಿದ್ದೆ. ಚೆನ್ನಾಗಿ ಆಡಿದ್ದಾರೆ ಅವ್ರು. ನಿಜವಾಗ್ಲೂ ಒಳ್ಳೆ ಗ್ರಾಫ್ ಇಟ್ಕೊಂಡು ಬಂದಿದ್ದಾರೆ. ಒಂದು 5-6 ವಾರ ಯಾಕೋ ಸ್ವಲ್ಪ ಸಪ್ಪೆ ಆದರು. ಸರ್ ನಾವೇನು ಮಾಡ್ತಿದ್ವಿ ಗೊತ್ತಾ, ಇದೊಂದು ಹೇಳ್ಬಾರ್ದು ಆದರೂ ಹೇಳ್ತೀನಿ. ಇವತ್ತು ಬೆಳಗ್ಗೆ ಶನಿವಾರ ಸುದೀಪ್ ಸರ್ ಬರ್ತಾರೆ. ಸುದೀಪ್ ಸರ್ ಎಲ್ಲ ಹೇಳ್ಬಿಟ್ಟು, ಪ್ರಥಮ್ ಎದ್ದೇಳಿ, ನೀವು ಕೀರ್ತಿ ಜಗಳ ಆಯ್ತು ತಪ್ಕೊಳ್ಳಿ, ತಪ್ಪಿಸ್ಬಿಟ್ಟು ಹೋಗ್ತಾರೆ. ಅವ್ರು ಹೋಗೋ ತನಕ ಸುಮ್ಮಿದ್ದು ಹೋದ ತಕ್ಷಣ ನಾಳೆಗೆ ಏನು ಕಂಟೆಂಟ್ ಕೊಡಬೇಕು, ಲಾಸ್ಟ್ ಎಪಿಸೋಡಲ್ಲಿ ಹೋಗ್ಬೇಕಾದ್ರೆ ಅವ್ನು ಆ ಮಾತು ಹೇಳೋಣ. ಈ ಮಾತು ಎತ್ಕೊಂಡು ಸಂಡೇ ಇವತ್ತು ಫುಲ್ ಕಂಟೆಂಟ್ ನಾನು ಕೊಡಬೇಕು. ನನ್ನ ಕಂಟೆಂಟು ಜನಕ್ಕೆ ಅಂದರೆ ತಪ್ಕೊಂಡ್ರಲ್ಲ ಪ್ರಥಮ್ ಲಾಸ್ಟ್ ವೀಕು ಅಂದರೆ ಕೀರ್ತಿ. ಒಂದು ನಿಮ್ಮ ಘಟನೆ ಹೇಳ್ತೀನಿ, ಇದು ನೀವು ಶಾಕ್ ಆಗ್ತೀರಾ. ಸೋಮವಾರದಿಂದ ಗುರುವಾರ ತನಕ ಟಾಸ್ ನಡೀತಾ ಇತ್ತು. ಶುಕ್ರವಾರ ಇವರೆಲ್ಲ ಕೂತ್ಕೊಂಡು ಪ್ಲಾನ್ ಮಾಡೋಣ. ನಾನೊಬ್ಬ ಮೂಲೆಯಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ. ಅಲ್ಲಿ ಚಿರತೆ ಏನೋ ನೋಡೋತ್ತ ಹೊಂಚಾಗ್ತಾ ಕೂತೈತೆ ಅಂತ ನಿರಂಜನ್ನು ಮತ್ತು ಕೀರ್ತಿ ಹೇಳಿದ್ರೆ, ನನಗೇನಿಲ್ಲಮ್ಮ, ನಾನು ಪ್ರಥಮ್ ಆಲ್ರೆಡಿ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ, ನಮಗೂ ಪ್ರಥಮ್ಗೂ ಸಮಸ್ಯೆನೇ. ಈ ವಾರ ಅಂತೂ ನಾನು ಪ್ರಥಮೇ ಕ್ಲೋಸ್ ಫ್ರೆಂಡು ಅಂತ ಹೇಳೋರು. ಹೌದಾ ಅನ್ಕೊಂಡು ಸುಮ್ಮನಿರ್ತಾರೆ. ಶನಿವಾರ ಬಂದಿರಿ ಪ್ರಥಮ್, ಆಲ್ ದಿ ಬೆಸ್ಟ್ ಪ್ರಥಮ್, ಈ ವಾರ ನಿಮ್ಮ ನಿರೀಕ್ಷೆ ಮನೆಗಿದೆ, ನಿಮ್ಗೆ ಒಳ್ಳೇದಾಗಲಿ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳೋರು. ಅದಾದ ತಕ್ಷಣ ಸುದೀಪ್ ಸರ್ ಬರೋರು. ಎಲ್ಲ ನಡೀತಾ ಇತ್ತು. ಈ ವಾರ ಮನೆಯಿಂದ ಆಚೆ ಹೋಗಬೇಕು, ಈ ವಾರ ಮನೆಯಾಳ ಕೆಲಸ ಮಾಡೋದು ಇವರು, ಈತನ ದಯವಿಟ್ಟು ಮನೆಯಿಂದ ಆಚೆ ಕಳಿಸಿ. ಈಗ 5 ನಿಮಿಷದಿಂದ ತಪ್ಕೊಂಡಿಲ್ಲ ಅನ್ನೋ. ನಾನು ನಿನ್ನ ಜೊತೆ ತಪ್ಕೊಂಡು ಆಡಕ್ಕೆ ಬಂದಿಲ್ಲಪ್ಪ. 8 ಗಂಟೆಗೆ ಕಲರ್ಸ್ ಕನ್ನಡ ಕನ್ನಡಿಗರು ಆಗ್ತಾರೆ, ಅವರ ನಂಬಿಕೆಗೆ ಮೋಸ ಆಗಬಾರ್ದು ಅಂತ ಬಂದು ನಾನು ನೀನು ಹೊಂದಾಣಿಕೆ ಮಾಡ್ಕೊಂಡ್ರೆ ಮೋಸ ಆಯ್ತೆ. ಇದು ಫ್ರೆಂಡ್ಶಿಪ್ಪಲ್ಲಿ ಆಡ್ಕೊಂಡು ತಪ್ಕೊಂಡು ಹೋಗೋಕ್ಕೆ ಜೊತೆಲಿ ಮನೆಗೆ ಹೋದಾಗ ಬೇಕಾದ್ರೆ ದಿಗ್ಗಜರು ಸಿನಿಮಾ ಜೊತೆಲಿ ಎಗ್ಲ್ಮಿಕೆ ಹಾಕೊಂಡು ನೋಡೋಣ. ಶೋಲೆ ಫಿಲಮ್ನ 3 ಸಲ ನೋಡೋಣ. ಆದರೆ ಇಲ್ಲಿ ಆಟ, ನಿನ್ನ ಆಟ ನೀ ಆಡು, ನನ್ನ ಆಟನ ಆಡ್ತೀನಿ, ನೀನು ಮಾಡಿರೋದ ತಪ್ಪು, ನಾನು ನಿನ್ನ ವಿರೋಧಿಸ್ತೀನಿ. ಹಂಗೆ ಆಡ್ಕೊಂಡೇ ಬಂದ್ವಿ. ಎಂಡ್ ಆಫ್ ದ ಡೇ ಜನರ ಮೇಲೆ ಎತ್ತಾಕ್ಬಿಟ್ಟು ಜನ ನೋಡ್ತಾವ್ರು, ಅವ್ರು ಮೋಸ ಆಗಬಾರ್ದು ಅಂತ. ಯಾವ ಒಂದು ಚೂರು ನಮ್ಮಲ್ಲಿ ಇದಿರಲಿಲ್ಲ ಸರ್. ಹೊಂದಾಣಿಕೆ ಇಲ್ಲದೆ ಆಡಿದ್ದೀವಿ ಸರ್. ನಾನಂತೂ ಸರ್ ದೇವರಾಣೆಗೂ ನೋಡೋ ಕನ್ನಡಿಗರಿಗೆ ಯಾವತ್ತೂ ಮೋಸ ಮಾಡಿಲ್ಲ. ಇಲ್ಲಿ ತನಕ ನಂಗೆ ಕೈ ಹಿಡಿದಿದೆ. ಆ್ಯಂಡ್ ನಮ್ಮ ಸೀಸನ್ ಕಂಟೆಸ್ಟೆಂಟ್ಸು ಸೂಪರ್ ಸರ್, ಸೂಪರ್. ಎಸ್, ಸಾಕಷ್ಟು ವಿಚಾರಗಳನ್ನ ನಾವು ಇಲ್ಲಿವರೆಗೂ ಚರ್ಚೆ ಮಾಡ್ಕೊಂಬಂದ್ವಿ. ನನಗೊಂದು ಕಡೆ ಅನಿಸುತ್ತೆ, ಎಲ್ಲೋ ಒಂದು ಕಡೆ ಇದು ವ್ಯಕ್ತಿತ್ವಗಳ ಆಟ. ಬೇರೆ ಬೇರೆ ಜಾನರ್ನ ಅಂದರೆ ಬೇರೆ ಬೇರೆ ಜಾನರ್ನಿಂದ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳನ್ನ ಆರಿಸ್ಕೊಂಡು ಅವರಿಗೆ ಕರ್ನಾಟಕದ ಜನತೆಗೆ ಅವ್ರು ಯಾರು ಅಂತಂದೇ ಗೊತ್ತಿರಲ್ಲ, ಬಟ್ ಅವರಲ್ಲಿ ಏನೋ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ. ಅದನ್ನು ಹೊರಗೆಚ್ಚುವಂಥ ಕಾರ್ಯ ಬಿಗ್ ಬಾಸ್ ಮೊದಲಿಂದ ಮಾಡ್ತಾ ಬಂದಿದೆ ಸತತ 11 ವರ್ಷಗಳಿಂದ. ಬಟ್ ಒಳಗಡೆ ಬಂದ ನಂತರದ ದಿನಗಳಲ್ಲಿ ಗೊತ್ತಾಗುತ್ತೆ ಅವ್ರ ಮೇಲೆ ಒಂದಷ್ಟು ಕಾನೂನಿನ ತೊಡಕುಗಳಿದ್ದಾವೆ, ಅವ್ರ ಮೇಲೆ ಅದಿದೆ ಇದಿದೆ ಅಂತ. ಮಿಡ್ಲಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಬಂದು ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರನ್ನ ಕೋರ್ಟ್ಗೆ ಅಥವಾ ಸ್ಟೇಷನ್ಗೆ ಕರೆಸೋವಂಥದ್ದು, ಈ ವಿಚಾರಗಳ ಬಗ್ಗೆ ಯಾಕೆ ಅಂದರೆ ಸಂಸ್ಥೆ ಕೂಡ ಆ ಥರದೇ ವ್ಯಕ್ತಿಗಳನ್ನ ಆರಿಸುತ್ತಾ ಅಥವಾ ಹೇಗೆ ಕಂಟೆಸ್ಟೆಂಟ್ಸ್ನ ಅಂತ? ಎಲ್ಲೋದ್ರೂ ನೀವು ಅಲ್ಲೇ ಸುತ್ಕೊಂಡು ಅಲ್ಲಿಗೆ ಬರ್ತಾ ಇದ್ದೀರಾ. ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್ಸ್ ಅಂದರೆ ಅದಕ್ಕೆ ನೀವು ಕೇಳಿದ್ದು ಚೆನ್ನಾಗಿದೆ, ನಿಜ. ಅದು ನಿಮ್ಮ ಪ್ರಶ್ನೆನೂ ನಿಜ, ಕರೆಕ್ಟ್ ಆನ್ಸರ್ ಕೂಡ. ಆ್ಯಕ್ಚುಲಿ ಏನು ಅಂದರೆ ಏನಾಗುತ್ತೆ ಅಂದರೆ, ನೀವು ಒಂದು ತಿಳ್ಕೊಳ್ಳಿ, ನ್ಯೂಸ್ ಚಾನಲ್, ನಿಮ್ಮದೇ ನ್ಯೂಸ್ ಚಾನಲ್ ಇದೆ. ಪ್ರತಿದಿನ 7 ಗಂಟೆಯಿಂದ 10 ಗಂಟೆ ತನಕ ಡಿಬೇಟ್ ಪ್ರೋಗ್ರಾಮ್ ಮಾಡ್ತೀವಿ ನೀವು, ಹೌದಲ್ವಾ? 6:30 ಅದು ಈ ದಿನದ ಏನೋ ಒಂದು ಎಕ್ಸ್ಕ್ಲೂಸಿವ್ ಬೆಳವಣಿಗೆ ನಡೆದರೆ, ಹಿಂದೂ ಮುಸ್ಲಿಂ ಗಲಾಟೆ ಆಯಿತು ಅಥವಾ ಇನ್ಯಾವುದೋ ಒಂದು ಸರ್ಕಾರದ ಇನ್ಯಾವುದೋ ಇದ್ದರೆ 3 ಪಕ್ಷದ ವಕ್ತಾರನ್ನ ಕೂಡಿಸ್ಕೊಂಡು ಮಾಡ್ತೀರಾ. ಸೊ ಅಷ್ಟೆಲ್ಲ ಕಿರ್ಚಾಡೋರು, ಭಾಷಣ ಮಾಡೋರು, ಅವ್ರನ್ನ ತೊಗೊಂಡು ಬಿಗ್ ಬಾಸ್ಗೆ ಹಾಕಲ್ಲ. ಯಾಕೆ ಅಂತ ನಿಮಗಿರ್ಬೋದು. ಅಲ್ಲಿ ಇದಕ್ಕಿಂತನೂ ಕಿರ್ಚಾಡೋರು ಸಿಗ್ತಾರೆ. ಆದರೆ ಅವ್ನು ಯಾಕೆ ಎಂಟರ್ಟೈನ್ಮೆಂಟ್ ಶೋಗೆ ಹಾಕೋಕ್ಕಲ್ಲ ಅಂದರೆ, ಪೀಕ್ ಟೈಮಲ್ಲಿ ಪೀಕ್ ಶೋದು, ಅಲ್ಲಿ ಎಂಟರ್ಟೈನ್ಮೆಂಟ್ ಮುಖ್ಯ. ಅದು ಬರೀ ಕಿರ್ಚಾಡೋರು ಮಾತ್ರ ತೊಗೊಳಕ್ಕಲ್ಲ. ಎಲ್ಲ ಆ್ಯಂಗಲ್ಲೂ ಬೇರೆ ಬೇರೆ ದೃಷ್ಟಿಕೋನದವ್ರನ್ನ ಒಂದು ಮನೆಯೊಳಗೆ ಸೇರಿಸೋರು ಹೆಂಗಿರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಜಗದೀಶ್ ಅವ್ರದ್ದೇ ಬೇರೆ ವ್ಯಕ್ತಿತ್ವ. ಯಾರಪ್ಪ ನೀನು, ಯಾಕೋ ನಿಂಗೆ ಹೇಳಬೇಕು, ಯಾರೋ ನೀನು, ಅವ್ರದ್ದೇ ಒಂದು ವ್ಯಕ್ತಿತ್ವ. ಈ ಕಡೆ ಅವ್ರ ಆಪೋಸಿಟ್ಟಾಗಿ ಚೈತ್ರ, ಅವ್ರದ್ದೇ ಇನ್ನೊಂದು ಥರ ವ್ಯಕ್ತಿತ್ವ. ಇನ್ನು ಹನುಮಂತು ಸಾಂಗ್, ಇವ್ರಿಗೂ ಜಗಳಕ್ಕೆ ಅವ್ರಿಗೂ ಒಂದು ಚೂರು ಆ ಜಗಳ ಅವ್ರು ಏನು ಮಾತಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಹನುಮಂತಂಗೆ 3 ದಿನ ಬೇಕು. ಅವ್ನು ಇನ್ನೊಂದು ವ್ಯಕ್ತಿತ್ವ. ತ್ರಿವಿಕ್ರಮ್ ಅವ್ರ ಆಟದ ವೈಖರಿನೂ ಚೆನ್ನಾಗಿದೆ, ಅವ್ರದ್ದು ಇನ್ನೊಂದು ಥರ ವ್ಯಕ್ತಿತ್ವ. ಆ ಸೇರದೇ ಇರೋನು ಒಂದು ಕಡೆ ಸೇರಿಸಿದಾಗ ಏನೇನಾಗುತ್ತೆ ಅನ್ನೋದನ್ನು ಒಂದು ನೋಡೋವಂಥ ಪ್ರಯತ್ನ.
ಅದಕ್ಕೆ ಹಂಗೆ ಮಾಡೋ ಪ್ರಯತ್ನದಲ್ಲಿ ಒಂದಷ್ಟು ಜನ ಸೌಂಡ್ ಆಗ್ತಾರೆ, ಸಲ ಇವ್ರು ಬಂದ್ರ ಏನು ಮಾಡ್ತಾರಂತೆ ಅಂತ. ಕಾಂಟ್ರವರ್ಷಿಯಲ್ನ ಹುಡ್ಕೊಂಡು ಹೋಗಲ್ಲ, ಇವರು ಒಂದಷ್ಟು ಮೈ ಮೇಲೆ ಎಳ್ಕೊಂಡಿರ್ತಾರಲ್ಲ, ಅದು ಎರಡೂ ಹಂಗಾಗುತ್ತೆ. ಎರಡೂ ಕೂಡ ಮ್ಯಾಚ್ ಆಗಿ ಆ ಸಮಯಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಅವ್ರನ್ನ ಆ ದೃಷ್ಟಿಕೋನದಲ್ಲಿ ನೋಡೋದು ಬೇಡ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಚೈತ್ರ ಅವ್ರು ಇರ್ಬೋದು, ನಂಗೆ ಈಗಲೂ ಅವ್ರ ಮೇಲೆ ಯಾವ ಬೇಸರೂ ಇಲ್ಲ. ಅವ್ರು ಆಡೋದು ವೈಖರಿ, ಅವ್ರು ಆಡ್ಕೊಂಬಂದಿರೋದಕ್ಕೆ 100 ದಿನ ಬಂದಿರೋದು. ಅವ್ರು ಆಡಿದ್ದಾರೆ, ಕಂಟೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಎಲ್ಲಿ ಧ್ವನಿ ಆಗಬೇಕಲ್ಲ ಆಗಿದ್ದಾರೆ, ಅದಕ್ಕೆ ಅವ್ರು ಬಂದಿರೋದು. ಅವರು ಅದನ್ನು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಎಲ್ಲ ಒಂದು ಕಡೆ ಒಬ್ಬ ಆ, ದೊಡ್ಡ ಜರ್ನಲಿಸ್ಟೇ, ನಾನು ಅವ್ರ ಹೆಸರು ಹೇಳಕ್ಕೆ ಬಯಸಲ್ಲ, ಮಾನಸಿಕ ಅಸ್ವಸ್ಥರಿಗಾಗಿ ನಡೆಸುವಂಥ ಒಂದು ಕಾರ್ಯಕ್ರಮ ಇದು ಅಂತ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ನಿಲುವೇನು ಅಂತ. ಒಂದು ಮಾತು ಹೇಳ್ತೀನಿ ಸರ್, ನಿಮಗೊಂದೇ ಮಾತು ಹೇಳೋದು. ಅಮೇರಿಕಾ ಅಂತ ಒಂದು ದೇಶ ಇದೆ, ಗೊತ್ತಾ ನಿಮಗೆ? ಕಾಣಿಸ್ತಾ ಇದೆಯಾ? ಬಗ್ಗೆ ನೋಡಿ, ಇಲ್ಲಿ ನೋಡಿ, ಎದುರುಗಡೆ ಆ ರೋಡಲ್ಲಿ ನೀವು ಚೂರು ಎದ್ದು ನೋಡಿ. ಓಕೆ, ನಿಮ್ಗೆ ಅಮೇರಿಕಾ ಕಾಣಿಸ್ತಾ ಇಲ್ಲ ಬಿಟ್ಟು ಅಮೇರಿಕಾನೇ ಇಲ್ಲ ಅಂದ್ಕೊಳ್ಳೋದು ದಡ್ಡತನ ಆಗುತ್ತೆ ಸರ್. ನಮ್ಗೆ ಚಂದ್ರ ಕಾಣಿಸ್ತಾನೆ, ಚಂದ್ರ ಮಾತ್ರ ಇದ್ದಾನೆ, ಅಮೇರಿಕಾ ಕಾಣಿಸ್ತಾ ಇಲ್ಲ, ಅಮೇರಿಕಾ ಇಲ್ಲ ಅಂತ ದಡ್ಡತನ ಆಗುತ್ತೆ. ಅದರ ಅರ್ಥ ನಿಮಗೆ ಇಷ್ಟ ಇಲ್ಲ ಅಂದಾಗ ಬಿಟ್ಬಿಡಿ. ಯಾರೊಬ್ಬರು ಉಪವಾಸ ಮಾಡಲ್ಲ, ನೀವು ಬಂದಿಲ್ಲ ನಾನು ಉಪವಾಸ ಮಾಡ್ತೀನಿ, ನಾನು ಸತ್ತೋಯ್ತೀನಿ ನೀವು ಬರಲಿಲ್ಲ ಅಂದರೆ ಯಾರೂ ಕೇಳಲ್ಲ. ಈಗ ಪ್ರಪಂಚದಲ್ಲಿ ಎಲ್ಲರಿಗೂ ಬದುಕೋ ಹಕ್ಕಿರುತ್ತೆ. ಎಂಟರ್ಟೈನ್ಮೆಂಟ್ ಆಗಂಗಲ್ಲಿ ಒಂದಷ್ಟು ಜನ ಎಕ್ಸ್ಟ್ರೀಮಾಗಿ ಮಾತಾಡಿರ್ತಾರೆ, ಯಾರೋ ಶೋಗಳೆಲ್ಲ ಇರ್ಬೋದು. ಅಷ್ಟು ಮಾನದಂಡದಲ್ಲಿ ಸ್ಪರ್ಶಾರೇಖಾ ಅಂತ ಸಜ್ಜನರು ಇದ್ದಾರೆ. ಸ್ಪರ್ಶಾರೇಖಾ ಹೋಗ್ಬೇಕಾದ್ರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಹೇಳಲೆ ಸರ್. ನಾನು ಸ್ಟೇಜ್ ಮೇಲೆ ನಡೆದ ಘಟನೆದು ಹಾಕಿದಾರಲ್ಲೂ ಗೊತ್ತಿಲ್ಲ ಫಿನಾಲೆಲಿ ಸರ್. ಫಿನಾಲೆ ನಾನು ಸೋತು ನಡೆಯುತ್ತೆ, ರೇಖಾ ಸೋಲ್ಬಾರ್ದು ಅಂತ ಒಬ್ಬ ಪ್ರಥಮ್, ಇದು ಡಿಸೈಡಿಂಗ್ ಫ್ಯಾಕ್ಟ್ರ್. ಇದು ನಿಮ್ಮಿಬ್ಬರಲ್ಲಿ ಒಬ್ಬರು ಇರ್ಬೇಕು, ಯಾರು ಉಳ್ಕೋತೀರಾ ಹೇಳಿ? ಜನ ಓಟ್ ಹಾಕಿದ ನಮ್ಮ ಟ್ರಾನ್ಸ್ಫರ್ ಇದೆ, ಬಟ್ ಹೇಳಿ ಸರ್, ನಾನು ಹೋದರೆ ನನಗಿಂತ ರೇಖನ್ ಉನ್ನತವಾದ ವ್ಯಕ್ತಿತ್ವ ಇದೆ, ನಾನು ಹೋದರೆ ನ್ಯಾಯ ಇರುತ್ತೆ ಅನ್ನಂತೂ ನಾನು ಒಬ್ಬ ವಿನ್ನರ್ ಹಂತದಲ್ಲಿರೋನು ಹೇಳ್ತೀನಿ. ಅಂದರೆ ಅಂತಹ ಅದ್ಭುತ ವ್ಯಕ್ತಿತ್ವಗಳು ಅಲ್ಲಿ ಹೋಗಿದ್ದಾರೆ ಸರ್. ತುಂಬ ಒಳ್ಳೊಳ್ಳೆ ಅಪರ್ಣ ಹೋಗಿದ್ದಾರೆ ಸರ್. ಈಗ ನಾವೆಲ್ಲ ಇಡೀ ಸೊ ಅವರೆಲ್ಲರ ಕ್ಯಾರೆಕ್ಟರ್ಗೆ ಒಂದೇ ಸಲಕ್ಕೆ ಮಸಿ ಬೆಳೆದಂಗೆ ಆಗಬಾರ್ದು. ಒಂದು 4 ಜನ ಎಕ್ಸ್ಟ್ರೀಮಾಗಿ ಮಾಡ್ತಾರೆ. ಈಗ ಪೊಲಿಟಿಕ್ಸನ್ನು 224 ಜನರು ಕಳ್ರ ಸರ್, ಒಂದು 4-5 ಜನ ಇರ್ತಾರೆ. ಸೊ ಹಂಗೆ ಅಂದ್ಕೊಂಡು ಎಲ್ಲರೂ ಒಂದೇ ದೃಷ್ಟಿಗೂ. ನಿಮಗೊಂದು ಶಾಕಿಂಗ್ ನ್ಯೂಸ್ ಗೊತ್ತಾ ಸರ್? ಇವತ್ತಿಗೂ ವೆಂಕಟ್ ಅವ್ರೆ ಅಂತಲೇ ಕರೆಯೋದು ನಾನು, ಹುಚ್ಚ ವೆಂಕಟ್ ಅವ್ರನ್ನ. ಅವ್ರು ಆಗಾಗ ಮೆಸೇಜ್ ಮಾಡ್ತಿರ್ತಾರೆ. ಓಕೆ, ನನಗೆ ಅವ್ರಿಗೆ ಒಂದು ಸಲ ಹೊಡೆದಾಗ ಅದೇ ಇದ್ರು, ಬಿಗ್ ಬಾಸ್ ಪ್ರಥಮ್ ಏನಾರು ಕೇಸ್ ಕೊಡ್ತೀರಾ ಅಂದರು. ಇಲ್ಲ ಸರ್, ನಂಗೆ ಅವ್ರ ಮೇಲೆ ಯಾವುದೇ ಥರ ಅಸಮಾಧಾನ ಇಲ್ಲ. ಈಗ ನಾನು ಕೇಸ್ ಕೊಡೋಕ್ಕೆ ಅಂತ ಹೊರಗಡೆ ಬಂದರೆ ಇಲ್ಲಿ ಇವ್ರ ಜೊತೆ ಹೋರಾಡ್ತಾ ಇದ್ದೀನಿ ಒಂದು ಟಾಸ್ಕ್ ಅಂತ. ಈ ಟಾಸ್ಕ್ ಬಿಟ್ಟು ಬಂದರೆ ಇವ್ರಿಗೆ ಊಟ ಸಿಗಲ್ಲ. ಇದು ರೇಷನ್ ತಗೊಳ್ಳೋಂಥ ಟಾಸ್ಕು. ನಾನು ಇವ್ರ ಜೊತೆ ಗೆಲ್ಲೋಕ್ಕೆ ಹೋರಾಡೋಕ್ಕೆ ಇಷ್ಟಪಡ್ತೀನಿ, ಇವ್ರು ಅನ್ನ ಕಿತ್ಕೊಳ್ಳೋಕೆ ಇಷ್ಟಪಡಲ್ಲ ಸರ್. ಈ ಮೆಚ್ಯೂರಿಟಿ ನಂಗೆ ಕಲಿಸ್ಕೊಟ್ಟಿದೆ. ಒಂದೇ ಒಂದು ದಿನ 2 ದಿನ ಊಟ ಸಿಗದೆ ಇದ್ದಾಗ ಅನ್ನದ ಮಹತ್ವ ಏನು, ನಾನು ಕೆಳಗೆ ಬೀಳಿಸ್ಬಾರ್ದು. ಅವತ್ತಿಂದ ಸರ್ ನೆಲದ ಮೇಲೆ ಒಂದು ಅನ್ನ ತುಡಿಬಾರ್ದು ಅನ್ನೋದು ಹೇಳ್ಕೊಟ್ಟಿದೆ. ಯಾರೋ ಬಂದು ಕೂತ್ಕೊಳ್ಳೋದು ಹುಚ್ಚಾಟ. ನಿಮ್ಗೆ ಕರೆದಾಗ ಸಂತೋಷ, ಬನ್ನಿ. ನೀವು ಯಾರು ಪೊಲಿಟಿಕ್ಸಿಗೆ ಕರೀತಾರೆ ಬನ್ನಿ ಅಂತ, ಪೊಲಿಟಿಕ್ಸಿಗೆ ಕರೆದ ತಕ್ಷಣ ಇನ್ಯಾರೋ ಬಂದ ತಕ್ಷಣ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾರ್ಟಿಲಿ ಯಾರೋ ಕರೀತಾರೆ ಅಂತ ಅಂದ್ಕೊಳ್ಳಿ. ಸೊ ನೀವು ಬರ್ತೀನಿ ಏನಿಲ್ಲ, ಬರಲ್ಲ ನೀ. ಅದು ಬಿಟ್ಬಿಟ್ಟು ನಿಮ್ಮ ಪಾರ್ಟಿಯಲ್ಲಿ ಇದ್ದವಳು ಆ ಹುಡುಗಿ ಅಂಥವಳು, ಇವ್ರು ಇಂಥವ್ರು, ಅಂಥವಳ ಜೊತೆಗೆ ಅಂಥವಳು ಇರೋಂಥ ಪಾರ್ಟಿ ಹಂಗೆ ಹೇಳಬಾರ್ದು. ಹಾಗೆಯೇ ಬಿಗ್ ಬಾಸ್ ಕೂಡ ಒಂದು ಆಟ. ಜನರಲ್ಲ ನೀವು ಒಪ್ಪಲ್ಲ ಅಂದ ಮಾತ್ರಕ್ಕೆ 7 ಕೋಟಿ ಜನರಲ್ಲಿ 8-9 ರೇಟಿಂಗ್ ಬರ್ತಾ ಇದೆ ಸರ್. ಈ ಸೀಸನ್ 9 ರೇಟಿಂಗ್ ಬಂದಿದೆ ಸರ್. 9.5 ರೇಟಿಂಗ್ ಅಂದರೆ ನೋಡುಗ ಸಂಖ್ಯೆ ಇದ್ದಾರೆ. 2-2.5 ಕೋಟಿ ಜನ ನೋಡ್ತಾ ಇದ್ದಾರೆ ಅಂತ ಅರ್ಥ. ಪ್ರಾಮಾಣಿಕ ಪ್ರಥಮ್ ಅವರೇ, ಈಗ ಬಿಗ್ ಬಾಸ್ 11 ಸೀಸನ್ಗಳಿಂದ ಸುಮಾರು 200 ಒಂದು ನಿಮಿಷ ಅವ್ರ ಉತ್ತರ ಕೊಟ್ಬಿಡ್ತೀನಿ. ನೋನು ಸರ್, ದಯಮಾಡಿ ನೀವು ಬೇರೆ ಎಲ್ಲ ಕಟ್ ಮಾಡ್ಕೊಡಿ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಅಷ್ಟೆಲ್ಲ ನೋಡ್ತಾರೆ ಅಂದಾಗ ಅವರೆಲ್ಲರ ನಂಬಿಕೆನ ಒಬ್ಬ ಕಿರುತೆರೆಯ, ಒಬ್ಬ ಬೆಳ್ಳಿತೆರೆಯ ಬಿಗ್ ಸ್ಟಾರ್ ಅಂತ ಸುದೀಪ್ ಸರ್ ನಡೆಸೋ ಹುಚ್ಚರು ಶೋ ಆಗಿರೋ ಅಥವಾ ತಲೆ ಕೆಟ್ಟವ್ರು ಮಾತ್ರ ನಡೆಸ್ತಾರೆ ಅಂದರೆ ಸುದೀಪ್ ಅವ್ರು ಬರ್ತಾ ಇಲ್ಲ. ಮೇಡಮ್ ಅವರೇ, ಯಾರು ಹೇಳ್ತೀರಾ ಅವ್ರು, ನಾನು ಹೇಳ್ತಾ ಇದ್ದೀನಿ. 11 ಸೀಸನ್ ನಮಗೂ ಕೂಡ ಆ ಭಾಷೆ ಮೇಲೆ ಹಿಡಿತಾ ಇವತ್ತಿಗೂ ತಂದುಕೊಟ್ಟಿದೆ. ನನ್ನ ಜ್ಞಾನ ಏನು ಅಂತ ಅಲ್ಲಿ ತೋರಿಸ್ತೀನಿ. ಬರೀ ಮಾತಾಡ್ಕೊಂಡು ಬಿಗ್ ಬಾಸ್ ಗೆಲ್ಲಕ್ಕಲ್ಲ. ನಿಮಗೆ ಬರಲ್ಲ ಅನ್ನೋ ದ್ರಾಕ್ಷಿ ಇಟ್ಟಕ್ಕಿಲ್ಲ ದ್ರಾಕ್ಷಿ ಹುಳಿ ಅನ್ನೋದು ಬಹಳ ತಪ್ಪಾಗುತ್ತೆ. ಯಾಕೆಂದರೆ ಇದನ್ನು ನೋಡಿದಾಗ ಒಂದು 100 ಜನ ಕೇಳಿದ್ರು. ನಾನು ಹೇಳ್ತೀನಿ, ನಿಮಗೂ ಯೋಚನೆ ಇದೆ. ನಿಮ್ಮ ಹೋರಾಟಗಳನ್ನ ನಾನು ನೋಡ್ಕೊಂಬಂದಿದ್ದೀನಿ, ಬಹಳಷ್ಟು ಹೋರಾಟಗಳು. ಇವರು ಬಹಳಷ್ಟು ವಿಚಾರನ ಹೊರಗಡೆ ತಂದಿದ್ದು ನಂಗೆ ತುಂಬ ಹೆಮ್ಮೆ ಇದೆ. ಈಗ ಅಟ್ಲೀಸ್ಟ್ ಯಾರು ಆಗ ತೆಗೆದಿಲ್ಲ, ಮಿಕ್ತವ್ರಲ್ಲ ಅಯೋಗ್ಯರು 3rd ಕ್ಲಾಸ್ ಅಂತ ನಾನು ಹೇಳೋಕ್ಕಲ್ಲ. ಎಲ್ಲ ಮಾಧ್ಯಮದವ್ರನ್ನ ಗೌರವಿಸ್ಬೇಕು. ಹಾಗೆ ಹೇಳಿಕೆ ಕೊಡ್ಬೇಕಾದ್ರೆ ಬಹಳ ಮುಖ್ಯ ಆಗುತ್ತೆ, ಅಲ್ಲಿದ್ದವ್ರಿಗೆ ಎಷ್ಟು ನೋವಾಗುತ್ತೆ ಅಂತ. ಈ ಮಾತು ಬಹುಶಃ ಈ ಮಾತನ್ನು ಸುದೀಪ್ ಅವ್ರು ನೋಡಿ ನಾನು ಹೌದಾ ನನ್ನೂ ಕೂಡ ಇದೇ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅಂತ ನಿಲ್ಸಕ್ಕೆ ಅದು ಒಂದು ಕಾರಣ ಆಗಿದ್ರೆ 2 ಕೋಟಿ ಇವರೊಬ್ಬರು ಮಾತಿಂದ 2 ಕೋಟಿ ಜನ ಎಂಟರ್ಟೈನ್ಮೆಂಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.